ಇವತ್ತು ಹಾವೇರಿಯಲ್ಲಿ ಸಿಎಂ ಕುರ್ಚಿ ಗುದ್ದಾಟದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರಂತೆ. ಅದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನೇ ಹೇಳ್ತಾ ಇದೀವಿ, ಪಾರ್ಟಿಯಲ್ಲಿ ಹೈಕಮಾಂಡ್ ಹೇಳಿದಂತೆ ಕೇಳೋದು ಅಂತ ಹೇಳಿ ಗರಂ ಆಗಿದ್ದಾರೆ. ಇವತ್ತು ಹಾವೇರಿಯಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶ ಕಾರ್ಯಕ್ರಮ ಇದೆ. ಈ ಸಂದರ್ಭದಲ್ಲಿ ಸಿಎಂ ಕುರ್ಚಿ ಗುದ್ದಾಟದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಗರಂ ಆಗಿದ್ದಾರೆ ಸಿದ್ದರಾಮಯ್ಯ ಅವರು. ಹೈಕಮಾಂಡ್ಗೆ ಬಿಟ್ಟಿದ್ದದು ಅಂತ ಹೇಳಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನೇ ನಾವು ಹೇಳ್ತಾ ಇದ್ದೀವಿ, ಪಾರ್ಟಿಯಲ್ಲಿ ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅಷ್ಟೇ ಅಂತ ಹೇಳಿ ಗರಂ ಆಗಿದ್ದಾರೆ ಸಿದ್ದರಾಮಯ್ಯ ಇವತ್ತು. ಕಳೆದ ಬಾರಿಯೂ ಕೂಡ ಅಂದ್ರೆ ಕಳೆದ 2 ಅಥವಾ 3 ದಿನದ ಹಿಂದೆ ಯಾವಾಗ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ರು, ಅವಾಗಲೂ ಕೂಡ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಅಲ್ಲೇ ಮಾತನಾಡಿದ್ರು, ಗರಂ ಆಗಿದ್ರು. ಪದೇ ಪದೇ ಸುತ್ತಿ ಬಡಿಸಿ ಅದನ್ನೇ ಯಾಕೆ ಕೇಳ್ತೀರಾ ಅಂತ ಕೇಳ್ತಾ ಇದ್ರು. ಇದೀಗ ಮತ್ತೊಮ್ಮೆ ಹೀಗೆ ರಿಯಾಕ್ಟ್ ಮಾಡಿದ್ದಾರೆ. ನೋಡೋಣ, ಅದು ಅವ್ರ ಕೆಲಸ ಅಲ್ವಾ, ಇನ್ನು ಮುಂದಿಂದು ಅದು ಗೌರ್ಮೆಂಟ್ ಮೀಡಿಯಾಕ್ಕೆ ಕಳಿಸ್ಕೊಡ್ತೀವಿ. ಅವರು ಏನು ತೀರ್ಮಾನ ತಗೊಳ್ತಾರೆ ಅದು. ಈಗ ಗೌರ್ಮೆಂಟ್ ಮೀಡಿಯಾದವರು ಯಾವುದ್ರ ಮೇಲೂ ಕೂಡ ಏನು ನಿರ್ಣಯ ಮಾಡೋದು. ಸೊ ಅದರಿಂದ ನಮಗೆ ಭರವಸೆನೂ ಕೂಡ ಇಲ್ಲ, ನಂಬಿಕೆನೂ ಕೂಡ ಇಲ್ಲ. ಅದರಲ್ಲಿ ಸಾಮಾಜಿಕ ಶೈಕ್ಷಣಿಕ ವರದಿ ಸಮೀಕ್ಷೆ ಮಾಡಿಸಿದ್ರಲ್ಲ ಸರ್, ಅದು ಮುಂದಿನ ಪ್ರೋಗ್ರೆಸ್ ಏನಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿಸಿದ್ರಿ ಕಳೆದ 1-2 ತಿಂಗಳ ಹಿಂದೆ, ಅದು ಏನೇನಾಯ್ತು ಏನೋ ಅಪ್ಡೇಟ್ ಗೊತ್ತಾಗ್ಲಿಲ್ಲ ಸರ್. ಮತ್ತೆ ಅವರು ಮೋಸ್ಟ್ಲಿ ಈ ತಿಂಗಳು ಮುಂದಿನ ತಿಂಗಳು ಕೊಡ್ತಾರೆ. ಅದನ್ನೇ ಗೌರ್ಮೆಂಟ್ ಈಗ ಅದು ಆದಾಗ ನೋಡೋಣ. ಅದು ಸಿಎಂ ಕುರ್ಚಿ ಗುದ್ದಾಟದ ಪ್ರಶ್ನೆ ಮಾಡಿದ್ರು ಮಾಧ್ಯಮದವರು. ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಹೈಕಮಾಂಡ್ಗೆ ಬಿಟ್ಟಿರುವಂತಹ ವಿಚಾರ, ಹೈಕಮಾಂಡ್ ಏನ್ ಹೇಳುತ್ತೋ, ನಮ್ಮ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೋ ಅದೇ ಫೈನಲ್, ಅದನ್ನೇ ನಾವು ಹೇಳ್ತಾ ಇದ್ದೀವಿ, ಅದನ್ನೇ ಮುಂದಿನ ದಿನಗಳಲ್ಲೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್, ನಮ್ಮ ಶ್ರಮಕ್ಕೆ ಎಂದಿಗೂ ಫಲ ಸಿಗುತ್ತೆ, ಪ್ರಾರ್ಥನೆಗೆ ಯಾವತ್ತೂ ಕೂಡ ಫಲ ಸಿಗುತ್ತೆ, ಇವತ್ತೆಲ್ಲ ನಾಳೆ ಒಳ್ಳೇದಾಗುತ್ತೆ ಅಂತ ಹೇಳಿ ಒಂದು ಹೋಪ್ಸ್ ಅಲ್ಲಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೋ ಅದೇ ಫೈನಲ್ಲು, ಹೈಕಮಾಂಡ್ ಏನ್ ಹೇಳ್ತಾ ಇದೆಯೋ ಅದನ್ನೇ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ಗರಂ ಆಗಿದ್ದಾರೆ. ಇವತ್ತು ಹಾವೇರಿಯಲ್ಲಿ ಕಾಂಗ್ರೆಸ್ ಸರ್ಕಾರ 1,000 ದಿನ ಕಂಪ್ಲೀಟ್ ಆಗಿರುವಂತಹ ಹಿನ್ನೆಲೆ, ಅದು ಕೂಡ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 1,000 ದಿನ ಕಂಪ್ಲೀಟ್ ಆಗಿದೆ. ಹಾಗಾಗಿ ಇವತ್ತು ಹಾವೇರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ.